ಉತ್ತರ ಪ್ರದೇಶದ ಇಂದೋರ್ನಲ್ಲಿ ಪ್ರಖ್ಯಾತ ಫುಡ್ ಸ್ಟ್ರೀಟ್ನಲ್ಲಿ ಪಾಕಿಸ್ತಾನಿಯರು ಮತ್ತು ಹಂದಿಗಳಿಗೆ ಪ್ರವೇಶವಿಲ್ಲ ಅನ್ನೋ ಪೋಸ್ಟರ್ ಇದೀಗ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ಅದಕ್ಕೆಲ್ಲ ಕೂಡ ಕಾರಣ ಇದೆ. ಭಾರತೀಯರ ಆಕ್ರೋಶ ಯಾವ ಮಟ್ಟಿಗಿದೆ ಅಂತ. 26 ಮಂದಿ ಹಿಂದೂಗಳ ಸಾವಿಗೆ ಕಾರಣರಾಗಿರ್ತಕ್ಕಂಥ ಪಹಲ್ಗಾಮ್ನ ಈ ಒಂದು ದಾಳಿಯನ್ನು ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆ ಮುಂದುವರಿತಾ ಇದೆ. ಪಾಕಿಸ್ತಾನಿಯರ ವಿರುದ್ಧದ ಪೋಸ್ಟರ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರ ದೇಶಾದ್ಯಂತ ಆಕ್ರೋಶ ಪ್ರತಿಭಟನೆ ಮುಗಿಲೆದ್ದಿರೋ ನಡುವೆಯೇ ಜನ ಬೀದಿಗಿಳಿದು ಒಕ್ಕೊರಲಿನಿಂದ ಇದನ್ನು ಖಂಡಿಸ್ತಾ ಇದ್ದಾರೆ, ಹೋರಾಟ ನಡೆಸ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ನಿರೀಕ್ಷೆ ಮಾಡಬಹುದು. ಈ ನಡುವೆ ಉತ್ತರ ಪ್ರದೇಶದ ಇಂದೋರ್ನಲ್ಲಿ ಪ್ರಖ್ಯಾತ ಫುಡ್ ಸ್ಟ್ರೀಟ್ನಲ್ಲಿ ಪಾಕಿಸ್ತಾನಿಯರು ಮತ್ತು ಹಂದಿಗಳಿಗೆ ಪ್ರವೇಶ ಇಲ್ಲ ಅನ್ನೋ ಒಂದು ಪೋಸ್ಟರ್ ವೈರಲ್ ಆಗ್ತಾ ಇದೆ. ಭಾರತೀಯರ ಆಕ್ರೋಶ ಯಾವ ಮಟ್ಟಿಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಜೊತೆಗೆ ಈ ಹಂದಿಗಳು ಮತ್ತು ಪಾಕಿಸ್ತಾನಿ ನಾಗರಿಕರ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಪಾಕಿಸ್ತಾನಿಯರಿಗೆ ಇಲ್ಲಿ ಪ್ರವೇಶವೇ ಇಲ್ಲ ಈ ಹೋಟೆಲ್ಗೆ ಅನ್ನೋದನ್ನು ಕೂಡ ಅವ್ರು ದೊಡ್ಡ ಫಲಕದಲ್ಲಿ ಬರೆದಿರೋದು. ಇನ್ನು ಪಾಕಿಸ್ತಾನಿ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಹಂದಿಯ ಮುಖ ಹೊಂದಿರತಕ್ಕಂಥ ವಿರೂಪಗೊಂಡ ಚಿತ್ರವನ್ನು ಕೂಡ ಇಲ್ಲಿ ಪೋಸ್ಟರ್ ಮಾಡಲಾಗಿದೆ. ಈ ಪೋಸ್ಟರ್ ಭಾಳಷ್ಟು ವೈರಲ್ ಆಗಿ ಅನೇಕರನ್ನ ಹಾರಮಳಿಗೆಯತ್ತ ಸೆಳೀತಾ ಇದೆ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಚೀನಾ ಮತ್ತೆ ತನ್ನ ನರಿ ಬುದ್ಧಿಯನ್ನು ತೋರಿಸ್ತಾ ಇರೋದು. ಈಗಾಗಲೇ ಪಾಕಿಸ್ತಾನಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಎಲ್ಲ ರೀತಿಯಾದಂಥ ಹಣಕಾಸಿನ ಸಹಾಯವನ್ನು ತೆರೆಮರೆಯಿಂದ ಮಾಡ್ತಾ ಇದೆ. ಈ ನಡುವೆ ಚೀನಾ ಗಡಿ ಬಳಿ ತನ್ನ ವಾಯು ನೆಲೆಯನ್ನು ಬಲಪಡಿಸ್ತಾ ಇರೋದು ಒಂದು ಕಡೆ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಭಾರತೀಯ ಭದ್ರತಾ ಪಡೆಗಳು ಚೀನಾದ ಈ ಗಡಿ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾವನ್ನು ಇರಿಸಲೇಬೇಕಾಗಿದೆ. ಯಾಕೆ ಅಂದರೆ ಹೇಳದೆ ಕೇಳದೆ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟನ್ನು ಮಾಡಿ ಬರ್ತಾ ಇರತಕ್ಕಂಥ ಚೀನಾ ಈ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮಟ್ಟದ ಸಹಾಯವನ್ನು ಕೂಡ ತೋರ್ತಾ ಇದೆ. ಅದಕ್ಕೋಸ್ಕರವಾಗಿ ಭಾರತದ ಗಡಿಯ ಬಳಿ ಇರತಕ್ಕಂಥ ತನ್ನ 5 ವಾಯುನೆಲೆಗಳನ್ನು 2024ರಿಂದ ಚೀನಾ ಮೇಲ್ದರ್ಜೆಗೇರಿಸುವ ಕಾರ್ಯಕ್ಕೆ ಚಾಲನೆ ಕೂಡ ಕೊಟ್ಟಿದೆ. ಹೊಸ ಏಪ್ರಿಲ್ ಸ್ಥಳ ಇರ್ಬೋದು, ಇಂಜಿನ್ ಪರೀಕ್ಷಾ ತಾಣಗಳಿರ್ಬೋದು ಮತ್ತು ಬೆಂಬಲ ರಚನೆಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ನಡುವೆ ತನ್ನ ವಾಯುನೆಲೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥ ಇದೇ ಚೀನಾ ಆ ಜಾಗದಲ್ಲಿ ಇನ್ನಷ್ಟು ಭದ್ರತಾ ಸೌಕರ್ಯಗಳನ್ನು ಹೆಚ್ಚಿಸಲಾಗ್ತಾ ಇದೆ. ಅದಕ್ಕೋಸ್ಕರವಾಗಿಯೇ ಈ ರೀತಿಯಾದಂಥ ಚೀನಾ ತನ್ನ ಗಡಿಗಳಲ್ಲಿ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದರ ಹಿಂದಿನ ಕಾರಣಗಳು ಏನಿರ್ಬೋದು? ಕಣಿವೆಯಲ್ಲಿ ಸೃಷ್ಟಿ ಮಾಡಲಾಗ್ತಾ ಇರ್ತಕ್ಕಂಥ ಅಶಾಂತಿಯ ಲಾಭವನ್ನು ನೆರೆಯ ದೇಶಗಳು ಯಾವ ರೂಪದಲ್ಲಾದರೂ ಪಾಕಿಸ್ತಾನದ ಮುಖಾಂತರವಾದರೂ ಪಡೆಯೋ ಸಾಧ್ಯತೆಯನ್ನು ಇಲ್ಲಿ ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆತಂಕ ಸಹಜವಾಗಿ ಕಾಡ್ತಾ ಇರೋದು. ಒಟ್ಟಾರೆಯಾಗಿ ಪಾಕಿಸ್ತಾನ ಇದರ ಲಾಭವನ್ನು ಭಾರತದ ಮೇಲಿರ್ತಕ್ಕಂಥ ಸೇಡನ್ನು ವೈಷಮ್ಯವನ್ನು ಪಾಕಿಸ್ತಾನದ ಮುಖಾಂತರ ಈ ರೀತಿಯಾಗಿ ಪಡೆಯೋ ಕೆಲಸವನ್ನು ಮಾಡ್ತಾ ಇದೆ. ಈ ಥರದ ಒಂದು ನೀಚ ಬುದ್ಧಿಯನ್ನು ತೋರ್ತಾ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇರೋದು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಈಗಾಗಲೇ ಭಾರತ ಕೊತ ಕುದಿತಾ ಇದೆ. ಯಾವಾಗ ಬೇಕಾದರೂ ಯುದ್ಧ ಜರುಗಬಹುದು. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಸ್ನೇಹಿತರೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಪಾಕ್ ಸೈನಿಕರಿಗೆ ಸಿಕ್ಕಿ ಬಿದ್ದಿರತಕ್ಕಂಥ ಗಡಿ ಭದ್ರತಾ ಪಡೆಯ ಯೋಧನನ್ನು ಭಾರತಕ್ಕೆ ಖಂಡಿತವಾಗಿಯೂ ಹಸ್ತಾಂತರವನ್ನು ಮಾಡಲೇಬೇಕು ಅಂತ ಕಟ್ಟೆಚ್ಚರವನ್ನು ಕೂಡ ಭಾರತ ಹೇಳಿದೆ. ಆದರೂ ಕೂಡ ಪಾಕಿಸ್ತಾನ ಅಸಡ್ಡೆಯ ನಡೆಯನ್ನು ತೋರ್ತಾ ಇದೆ, ನಿರಾಕರಿಸ್ತಾ ಇದೆ. ಜೊತೆಗೆ ಪಾಕಿಸ್ತಾನ ಭಾರತೀಯ ಯೋಧನನ್ನು ಅಲ್ಲಿಟ್ಕೊಂಡು ತಮ್ಮ ಪ್ರಚಾರಕ್ಕಾಗಿ ಬಳಸಲಿಕ್ಕೂ ಕೂಡ ಮುಂದಾಗಿದೆ ಅನ್ನೋ ವರದಿಗಳು ಕೂಡ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಈಗಾಗಲೇ ಆ ಥರದ ಒಂದು ಘೋರ ಭೀಕರ ಘಟನೆಗೆ ಪಾಕಿಸ್ತಾನ ಸಾಕ್ಷಿಯಾಗಿರೋದು, ಅದರ ವಿರುದ್ಧವಾಗಿ ಈಗಾಗಲೇ ಕೆಂಡಾಮಂಡಲವಾಗಿರೋದು. ಭಾರತ ಯಾವಾಗ ಬೇಕಾದರೂ ಗಡಿಯಲ್ಲಿ ಯುದ್ಧ ಜರುಗಬಹುದು. ಹೆಚ್ಚಿನ ಭದ್ರತೆಯನ್ನು ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ರಾಜತಾಂತ್ರಿಕವಾಗಿ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿತ್ತೋ ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಒಟ್ಟಾರೆಯಾಗಿ ಅದನ್ನು ಅಂತಾರಾಷ್ಟ್ರೀಯವಾಗಿ ಏಕಾಂಗಿಯಾಗಿಸಬೇಕು, ಒಂಟಿಯಾಗಿ ನಿಲ್ಲಿಸಬೇಕು, ಆರ್ಥಿಕವಾಗಿ ಜರ್ಜರಿತರಾಗಬೇಕು, ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿಂಧೂ ನದಿಯ ಜಲ ಒಪ್ಪಂದವನ್ನು ಕೂಡ, ನೀರಿನ ಸರಬರಾಜನ್ನು ಕೂಡ ಈಗಾಗಲೇ ರದ್ದು ಮಾಡಿರೋದು. ಒಂದು ಕಡೆ ಈಗಾಗಲೇ ಜಲಯುದ್ಧ ಶುರುವಾಗಬಿಟ್ಟಿದೆ. ಇನ್ನೊಂದು ಕಡೆ ಎಲ್ಲ ಈ ವಾಘಾ ಅಠಾರಿ ಗಡಿಯನ್ನು ಕೂಡ ಬಂದ್ ಮಾಡಲಾಗಿದೆ. ಇವೆಲ್ಲವುಗಳ ನಡುವೆ ಮತ್ತೊಮ್ಮೆ ನಮ್ಮ ಸೈನಿಕರನ್ನ ಕೆಣಕಿ ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗುತ್ತಾ ಇರೋದು ಪಾಕಿಸ್ತಾನ. ಅದಕ್ಕೆ ಕಾರಣ ಕೂಡ ಇದೆ. ಪಂಜಾಬ್ನ ಫಿರೋಜ್ಪುರ ಬಳಿ ಆಕಸ್ಮಿಕವಾಗಿ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿದ್ದಂತಹ 182ನೇ ಬೆಟಾಲಿಯನ್ ಕಾನ್ಸ್ಟೇಬಲ್ ಆದಂಥ PK ಸಾಹು ಅವರನ್ನು ಪಾಕಿಸ್ತಾನದ ರೇಂಜರ್ಗಳು ಬಂಧಿಸಿದ್ರು. ಬಂಧನಕ್ಕೆ ಒಳಗಾದಂಥ ಸಾಹು ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ BSF ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇದೆ.
ಈ ವಿಷಯದಲ್ಲಿ ಏನಾದರೂ ಕೂಡ ಅಸಡ್ಡೆಯನ್ನು ತೋರಿದ್ದೇ ಆದರೆ, ನಿರ್ಲಕ್ಷ್ಯವನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಭಾರತ ಮತ್ತು ಪಾಕಿಸ್ತಾನ ಗಡಿಗಳಲ್ಲಿ ಒಂದು ದೊಡ್ಡ ಮಟ್ಟದ ಫೈರ್ ವಾರ್ ಅಂತೂ ಶುರುವಾಗಲಿದೆ ಅನ್ನೋದನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ನಿವಾಸಿ ಸಾಹು ಅವರು ಸಮವಸ್ತ್ರದಲ್ಲಿರ್ತಾರೆ. ಅವರ ಸೇವಾ ರೈಫಲ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ರು. ವಿಶ್ರಾಂತಿ ಪಡೀಲಿಕ್ಕೆ ಅಂತ ಮುಂದಾದಾಗ ಅವರು ರೈತರೊಂದಿಗೆ ಹೋಗಲಿಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಮತ್ತು ರೇಂಜರ್ಗಳು ಕೂಡ ಅವ್ರನ್ನ ತಕ್ಷಣಕ್ಕೆ ಬಂಧಿಸ್ತಾರೆ. ರಜೆಗಾಗಿ ಮನೆಗೆ ಬಂದಿದ್ರಂತೆ. ಮಾರ್ಚ್ 31ರಂದು ಕರ್ತವ್ಯಕ್ಕೆ ಹಾಜರಾಗಿದ್ದರು. ಕಳೆದ 17 ವರ್ಷಗಳಿಂದ BSFನಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಂಥ ವ್ಯಕ್ತಿ ಇದೀಗ ಪಾಕಿಸ್ತಾನದ ಅಂಡರ್ನಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ನಾನು ಹೇಳಿದ ಹಾಗೆ ಸೂಕ್ಷ್ಮವಾಗಿ ಭಾರತ ಗಮನಿಸ್ತಾ ಇದೆ. ಮೋದಿಯವರು ಯಾವ ಕ್ಷಣದಲ್ಲಿ ಬೇಕಾದರೂ ಆ ಥರದ ಒಂದು ಅಸ್ತ್ರವನ್ನು, ಆ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡು ಮುಂದಾಗಬಹುದು ಅನ್ನೋದೇ ಭಾಳ ಜನ ನಿರೀಕ್ಷೆ ಮಾಡ್ತಾ ಇರೋದು. ಸ್ನೇಹಿತರಿಗಾಗಲೇ ಗುರುವಾರ ರಾತ್ರಿ ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಕೆಲವು ಭಾಗಗಳಲ್ಲಿ ಪಾಕಿಸ್ತಾನದ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತೀಯ ಸೇನೆಗೆ ಫುಲ್ ಪರ್ಮಿಷನನ್ನು ಕೊಡಲಾಗಿದೆ. ಈಗಾಗಲೇ ಆ ಥರದ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಲಾಗಿದೆ. ಪಾಕಿಸ್ತಾನ ಸೇನೆ ಗಡಿ ನಿಯಂತ್ರಣ ರೇಖೆ ಕೆಲವು ಸ್ಥಳಗಳಲ್ಲಿ ಸಣ್ಣ ಶಸ್ತ್ರಾಸ್ತ್ರಗಳಿಂದ ಆ ಥರದೊಂದು ಗುಂಡುಗಳನ್ನು ಆರಿಸಲಿಕ್ಕೆ ಮುಂದಾದಾಗ ನಮ್ಮ ಸೇನಾಧಿಕಾರಿಗಳು ಕೂಡ ಅದಕ್ಕೆ ತಕ್ಕ ತಿರುಗೇಟನ್ನು ಕೂಡ ಕೊಡಲಾಗ್ತಾ ಇದೆ. ಈಗಾಗಲೇ ಟ್ಯಾಂಕರ್ಗಳು ಜೊತೆಗೆ ವಾಯುಪಡೆಗಳಾಗಿರ್ಬೋದು ಎಲ್ಲ ಥರದ ಸಿದ್ಧತೆಗಳು ಕೂಡ ಗಡಿ ರೇಖೆಗಳಲ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಹೆಜ್ಜೆ ಮುಂದಿಟ್ಟರೂ ಕೂಡ ಮುಲಾಜಿಲ್ಲದೆ ಈ ಕಡೆಯಿಂದ ಅದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸ್ನೇಹಿತರೆ, ಒಂದು ಕಡೆ ಈ ಭಾರತ ಸರ್ಕಾರ ಇಂಡಸ್ ಜಲ ಒಪ್ಪಂದ ಅಮಾನತು ಮಾಡಿರೋದು, ಅಟಾರಿ ಗಡಿಯಲ್ಲಿ ಚೆಕ್ ಪೋಸ್ಟ್ ಮುಚ್ಚಿರೋದು, ಹೈಕಮಿಷನರ್ಗಳ ಒಟ್ಟಾರೆ ಬಲವನ್ನು ಕಡಿತಗೊಳಿಸಿರೋದು, ಅಧಿಕೃತ ದಾಖಲೆಗಳೊಂದಿಗೆ ಈ ಗಡಿ ಮಾರ್ಗವಾಗಿ ಭಾರತವನ್ನು ಯಾರೆಲ್ಲ ಪ್ರವೇಶ ಮಾಡಿದಾರೋ ಅವರೆಲ್ಲರೂ 2025 ಮೇ 1ರೊಳಗೆ ತಕ್ಷಣಕ್ಕೆ ವಾಪಸ್ ಹೋಗಬೇಕು ಅಂತ ಸೂಚನೆ ಕೊಟ್ಟಿರೋದು. ಇನ್ನು ASES ವೀಸಾದಡಿಯಲ್ಲಿ ಭಾರತದಲ್ಲಿ ನೆಲೆಸಿರ್ತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳು 48 ತಾಸುಗಳೊಳಗೆ ಭಾರತವನ್ನು ತೊರಿಬೇಕು ಅಂತ ಹೇಳಿರೋದು. ಎಲ್ಲೆಲ್ಲ ಪಾಕಿಸ್ತಾನಿ ಪ್ರಜೆಗಳಿದ್ದಾರೋ ಅವರೆಲ್ಲರೂ ಕೂಡ ಈಗಾಗಲೇ ಗಂಟು ಮುಟ್ಟೆಯನ್ನು ಕಟ್ಟಿಕೊಂಡು ಭಾರತವನ್ನು ಬಿಡಲಿಕ್ಕೆ ಸಜ್ಜಾಗಿದ್ದಾರೆ. ಕೊಪ್ಪಳ, ಮಂಗಳೂರು, ಜೊತೆಗೆ ಬೆಂಗಳೂರು, ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲ ಪಾಕಿಸ್ತಾನಿ ಪ್ರಜೆಗಳು ಬಂದು ಅಕ್ರಮವಾಗಿ ನೆಲೆಸ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಪಾಕಿಸ್ತಾನಕ್ಕೆ ಕಳಿಸುವ ಪ್ರಯತ್ನಗಳು ಕೂಡ ನಡೆಯಲಾಗ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ವಿಷಯ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ಭಾರತ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದೇ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ. ಅದರ ಕುರಿತಾಗಿ ಎಲ್ಲ ಮನೆಗಳನ್ನು ಹುಡುಕಿ ಇದೇ ಭಯೋತ್ಪಾದಕರನ್ನು ರುಂಡ ಚೆಂಡಾಡ್ತಾ ಇರೋ ವಿಷಯಗಳು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಯಾಕೆ ಅಂದರೆ ಯಾರೆಲ್ಲ ಶಂಕಿತರಿದ್ದಾರೋ ಅವರ ಕುಟುಂಬದವರು, ಅವರ ಮನೆಗಳು ಯಾರನ್ನೂ ಕೂಡ ಬಿಡದಂತೆ ಅವರ ಮನೆಗಳನ್ನು ಕೂಡ ಧ್ವಂಸ ಮಾಡಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಅವರ ಸ್ನೇಹಿತರು ಎಲ್ಲರನ್ನೂ ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾ ಇರತಕ್ಕಂಥ ಘಟನೆಗಳು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಅದಕ್ಕೆ ಸಾಕ್ಷಿಯಾಗಿ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂಥ ಆಸಿಫ್ ಶೇಖ್ ಅವರ ಮನೆಯನ್ನು ಧ್ವಂಸ ಮಾಡಿದ್ದು. ಸ್ನೇಹಿತರೆ, ಇದೇ ಏಪ್ರಿಲ್ 22, 2025 ನಡೆದಂಥ ದಾಳಿ, ಅದರಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು, ಅದರಲ್ಲಿ ನಾವು ಕನ್ನಡಿಗರನ್ನು ಕೂಡ ಕಳೆದುಕೊಂಡ್ವಿ. ಆ ಥರದ ಒಂದು ನೋವಿನ ಸಂಗತಿಯನ್ನು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಪುಲ್ವಾಮಾ ದಾಳಿಯ ನಂತರ ಆ ಥರದೊಂದು ಭೀಕರ ದಾಳಿ, ಅದಕ್ಕೆ ತಕ್ಕ ತಿರುಗೇಟನ್ನು ಕೊಡಲಿಕ್ಕೆ ಭಾರತ ಯಾವಾಗಲೂ ಕೂಡ ಸಜ್ಜಾಗಿ ತುದಿಗಾಲಲ್ಲಿ ನಿಂತಿದೆ. ಅದಕ್ಕೆ ಸಾಕ್ಷಿಯಾಗಿಯೇ ಈ ದಾಳಿಯ ಶಂಕಿತರಲ್ಲಿ 3ರಲ್ಲಿ ಒಬ್ಬನಾದಂಥ ಆಸಿಫ್ ಫೌಜಿ ಅಲಿಯಾಸ್ ಆಸಿಫ್ ಶೇಖ್ನ ಮನೆಯನ್ನು ದಕ್ಷಿಣ ಕಾಶ್ಮೀರದ ಟ್ರಾನ್ನಲ್ಲಿ ಹಿಂದೆ ಮುಂದೆ ನೋಡದಂತೆ ಧ್ವಂಸ ಮಾಡಿ ಬಿಸಾಕಿ ಬಿಟ್ಟಿರೋದು. ಯಾಕೆ ಭಾರತೀಯರನ್ನು, ಅದು ಕೂಡ ಹಿಂದೂ ಧರ್ಮದವ್ರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಪದೇ ದುಷ್ಕೃತ್ಯಗಳನ್ನು ಎಸಗ್ತಾ ಇರೋದು? ಇಲ್ಲಿಯವರೆಗೂ ಕೂಡ ಸೇನೆಯ ಸೈನಿಕರ ಮೇಲೆ ಮಾತ್ರ ದಾಳಿ ನಡೆಸಲಾಗ್ತಾ ಇತ್ತು. ಈಗ ನೇರವಾಗಿ ಪ್ರವಾಸಕ್ಕೆ ಬರ್ತಕ್ಕಂತಹ ಜನರ ಮೇಲೆ ಈ ರೀತಿಯಾದಂಥ ದಾಳಿಗಳನ್ನು ನಡೆಸೋದು ಎಂದಿಗೂ ಕೂಡ ಸಹಿಸಿಕೊಳ್ಳಿಕ್ಕೆ ಅಸಾಧ್ಯ ಅಂತಲೇ ಭಾರತ ಒಂದು ಸರ್ಜಿಕಲ್ ಸ್ಟ್ರೈಕ್ಗೆ, ಇನ್ನೊಂದು ಯುದ್ಧಕ್ಕೂ ಕೂಡ ಸಿದ್ಧಾಗಿ ನಿಂತಿರೋದು. ಒಂದು ಅಸಹಕಾರ ಚಳುವಳಿ ಮುಂದುವರೆದು ಬಿಟ್ಟಿದೆ. ಯಾವ ರೀತಿಯಾಗಿಯೂ ಕೂಡ
ಈ ಪಾಕಿಸ್ತಾನಕ್ಕೆ ಸಹಕಾರ ನೀಡುವ ಸಾಧ್ಯತೆಗಳೇ ಇಲ್ಲವೇ ಇಲ್ಲ. ವ್ಯಾಪಾರದಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಕೂಡ ಇರ್ಬೋದು. ಅದಕ್ಕೋಸ್ಕರವಾಗಿಯೇ ಯಾರೆಲ್ಲ ಈ ಸದ್ಯ ಈಗ ಶಂಕಿತರ ರೇಖಾಚಿತ್ರಗಳು ಬಿಡುಗಡೆಯಾಗಿದೆ, ಆ ಕುಟುಂಬದವರ ಮಾಹಿತಿಗಳು ಕೂಡ ಬಿಡುಗಡೆಯಾಗಿದೆ. ಹಾಗಾಗಿಯೇ ನುಗ್ಗಿ ಅವರ ಮನೆಗಳಿಗೆ ಹೊಡೆಯೋ ಸಂದರ್ಭಕ್ಕೆ ಈಗ ಭಾರತ ಕೂಡ ಸಾಕ್ಷಿ ಆಗ್ತಾ ಇದೆ. ಕಾಶ್ಮೀರ ನಮ್ಮ ಕಂಠನಾಳ, ಅದನ್ನು ಯಾರೂ ಕೂಡ ಕಿತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ನೀವು ಅದನ್ನು ಟಚ್ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹೇಳಿಕೆಗಳು ಭಾರತದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಅದನ್ನು ಮುಟ್ಲಿಕ್ಕೆ ಯಾರೆಲ್ಲ ಪ್ರಯತ್ನವನ್ನು ಪಡ್ತಾರೋ ಆ ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಈ ರೀತಿಯಾದಂಥ ರಿಯಾಕ್ಷನನ್ನು ನೀವು ನಿರೀಕ್ಷೆ ಮಾಡ್ತೀರಿ ಅಂತ ಭಾರತ ಕೂಡ ಪಾಕಿಸ್ತಾನಕ್ಕೆ ನುಗ್ಗಿ ಮತ್ತು ಈ ರೀತಿಯಾದಂತಹ ತಿರುಗೇಟನ್ನು ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಸ್ನೇಹಿತರೆ, ಏನು ಬೇಕಾದರೂ ಆಗಬಹುದು, ನೋಡೋಣ, ಕಾದು ನೋಡೋಣ. ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ದೇಶಗಳ ನಡುವಿನ ವೈಷಮ್ಯ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಜೊತೆಗೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂಥ ಪಾಠದ ಮುಖಾಂತರ ಉತ್ತರವನ್ನು ಭಾರತ ಕೊಡುತ್ತೆ, ಕಾದು ನೋಡೋಣ.